ದ್ವೇಷವನ್ನ ಬೆಳೆಸೋದು ನಮ್ಮ ಹೃದಯದಲ್ಲಿ ಬೆಂಕಿ ಇಟ್ಕೊಂಡಂತೆ. ಅದು ಬೇರೆಯವ್ರನ್ನ ಸುಡೋದಕ್ಕಿಂತ ಮುಂಚೆ ನಮ್ಮನ್ನ ಸುಟ್ಬಿಡುತ್ತೆ. ನಮ್ಮ ಬಾಲ್ಯದಲ್ಲಿ ಹುಟ್ಟುವಂತಹ ದ್ವೇಷ ನಾವು ಹೇಗ್ ಬೆಳೀತಾ ಹೋಗ್ತೀವೋ ಹಾಗೇನೆ ನಮ್ಗೆ ಬೇರೆಯವ್ರ ಮೇಲಿರುವಂತಹ ದ್ವೇಷ ಕೂಡ ಬೆಳಿತಾನೆ ಹೋಗುತ್ತೆ. ನಮ್ ಚಿಕ್ಕ ವಯಸ್ಸಲ್ಲಾಗುವಂತಹ ಘಟನೆಗಳ ಪರಿಣಾಮ ನಮ್ಮ ಮೇಲೆ ಬಹಳ ಕಾಲ ಗಾಢವಾಗಿ ಬೇರೂರಿರುತ್ತೆ. ಈಗ ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ ಅನ್ಕೊಂಡ್ರಾ? ಇದಕ್ ಕಾರಣ ಬಂದೂಕ್ ಸಿನಿಮಾದ ಟ್ರೈಲರ್. ಈ ಸಿನಿಮಾನ ಮಹೇಶ್ ರವಿಕುಮಾರ್ ಅವರು ಬರೆದು ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾಗೆ ಶ್ರೀನಿವಾಸ್ ಮೂರ್ತಿ, ಚಂದ್ರಶೇಖರ್ ಮತ್ತು ಪೈಡಿ ರಾಮಕೃಷ್ಣ ಅವರು ಶ್ರೀ ಹೊನ್ನಾದೇವಿ ಕಂಬೈನ್ಸ್ ಬ್ಯಾನರ್ ಇಂದ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಬನ್ನಿ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಏನ್ ಅನ್ನಿಸ್ತು, ಏನ್ ಕಾಣಿಸ್ತು ಎಲ್ಲವನ್ನ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲು ಟ್ರೈಲರ್ ನೋಡಿದ ತಕ್ಷಣ ಅನ್ಸಿದ್ದು ಇಟ್ಸ್ ಇಂಟ್ರಿಗ್ಯೂಯಿಂಗ್ ಅಂತ. ಅಂದ್ರೆ ಸಿನಿಮಾದ ಟ್ರೈಲರ್ ನೋಡಿದಾಗ ಈ ಸಿನಿಮಾದಲ್ಲಿ ಏನೋ ವಿಷಯ ಇದೆ ಅಂತ ಅನಿಸ್ಬೇಕು. ಅದು ಈ ಟ್ರೈಲರ್ ನೋಡಿದಾಗ ಆಡಿಯನ್ಸ್ಗೆ ಅನ್ಸುತ್ತೆ. ಒಂದು ಊರಲ್ಲಿರುವಂತಹ ಒಂದು ನದಿ ದ್ವೀಪದಲ್ಲಿ ಅಲ್ಲಿ ಕೊಲೆಗಳಾಗ್ತಾ ಇದೆ. ಆ ಕೊಲೆಗಳನ್ನ ಯಾರು ಮಾಡಿ ಮೂಟೆ ಕಟ್ಟಿ ನದಿಗೆ ಬಿಸಾಕ್ತಿದ್ದಾರೆ ಅಂಡ್ ಅದನ್ನ ಕಂಡಿಡಿರಿ ಅಂತ ಚಾಲೆಂಜ್ ಕೂಡ ಮಾಡ್ತಿದ್ದಾನೆ. ಈ ಕೊಲೆ ಮಾಡ್ತಿರೋದು ಯಾರು, ಯಾಕೆ ಕೊಲೆ ಮಾಡ್ತಿದ್ದಾರೆ, ಈ ಕೊಲೆಗಳ ಮೋಟಿವ್ ಏನು, ಮತ್ತೆ ಈ ಕಥೆಯಲ್ಲಿ ಇರುವಂತಹ ಲೇಯರ್ಸ್ ಏನು ಅಂತ ನಾವು ಸಿನಿಮಾದಲ್ಲೇ ನೋಡ್ಬೇಕು. ನಮ್ಗೆ ಟ್ರೈಲರ್ ಅಲ್ಲಿ ತೋರಿಸಿರೋಷ್ಟು ಸಿಂಪಲ್ ಆಗಿ ಸಿನಿಮಾ ಇಲ್ಲ ಅನ್ನೋದು ಕಾಣಿಸುತ್ತೆ. ಒಂದು ವ್ಯಕ್ತಿ 21 ವರ್ಷದಿಂದ ಜೈಲಲ್ಲೇ ಇದ್ದಾನೆ. ಯಾಕಿದ್ದಾನೆ ಗೊತ್ತಿಲ್ಲ, ಬಟ್ ಅವನನ್ನ ನೋಡೋದಕ್ಕೆ ಒಬ್ಬ ಬರ್ತಾನೆ. ಇವನ್ ಯಾರು, ಇವರಿಬ್ರಿಗೂ ಏನ್ ಸಂಬಂಧ, ಮಿತ್ರ ಅಂತ ಒಬ್ಬ ಈಜ್ ಗೊತ್ತಿರುವಂತಹ ವ್ಯಕ್ತಿಗೂ ಇವನಿಗೂ ಈ ಕತೆಗೂ ಏನೋ ಸಂಬಂಧ ಇದೆ. ಹೀಗೆ ಸುಮಾರಷ್ಟು ಪ್ರಶ್ನೆಗಳನ್ನ ನಿರ್ದೇಶಕರು ನಮ್ ತಲೆಗೆ ಬಿಡ್ತಾರೆ. ಟ್ರೈಲರ್ನ ಶುರುವಿಂದಾನೆ ನಮ್ಮನ್ನ ಆ ಕತೆ ನಡೆಯುವಂತಹ ಜಾಗಕ್ಕೆ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಹೇಳ್ಕೊಂಡ್ಬಿಡುತ್ತೆ. ಟ್ರೈಲರ್ ಅಲ್ಲಿ ನನ್ನ ಫಸ್ಟ್ ಇಂಪ್ರೆಸ್ ಮಾಡಿದ ಆಸ್ಪೆಕ್ಟ್ ಅಂದ್ರೆ ನರೇಷನ್ ಮತ್ತು ಡೈಲಾಗ್ಸ್ಗಳು ತುಂಬಾನೇ ಪವರ್ಫುಲ್ ಅಂಡ್ ರೂಟೆಡ್ ಆಗಿದೆ. ಫಾರ್ ಎಕ್ಸಾಂಪಲ್, ವಾಸನೆನೋ ಅಸಹ್ಯನೋ, ಈ ಊರಲ್ಲಿ ನಮ್ ಗುರ್ತು ಹೆಣ ಹುಡ್ಕೋದು. ಈ ಡೈಲಾಗ್ ಅಲ್ಲಿ ಅವನ ಪ್ರೊಫೆಷನ್ ಮತ್ತು ಆ ಊರು ಎಲ್ಲವನ್ನ ಎಸ್ಟಾಬ್ಲಿಷ್ ಮಾಡಿದರೆ. ಸಿನಿಮಾ ಕೋಸ್ಟಲ್ ರೀಜನ್ ಅಲ್ಲಿ ಪ್ಲೇಸ್ ಆಗಿದೆ. ಆ ಊರು, ಅಲ್ಲಿನ ವಾತಾವರಣ, ಮಾರ್ಕೆಟು, ಆ ಜನ ಎಲ್ಲಾನು HY ರೋಹಿತ್ ಕುಮಾರ್ ಆಸ್ ಎ ಸಿನಿಮಾಟೋಗ್ರಫರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಈ ರೂಟೆಡ್ ವಿಜುವಲ್ಸ್ಗೆ ಸಾಥ್ ಕೊಟ್ಟಿರೋದು ಬ್ಯಾಕ್ ಗ್ರೌಂಡ್ ಸ್ಕೋರ್. ಟ್ರೈಲರ್ ನ ಮೊದಲ ಸೆಕೆಂಡ್ ಇಂದಾನು ಮ್ಯೂಸಿಕ್ ಎಲ್ಲೂ ಡ್ರಾಪ್ ಆಗ್ಲೇ ಇಲ್ಲ. ಇಷ್ಟೇ ಅಲ್ಲದೆ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಕೂಡ ಇದೆ. ಅಪ್ಪ ಮಗನ ಸಂಬಂಧ, ಒಂದು ಆಶ್ರಮ, ಆ ಜಾಗದಲ್ಲಿ ಬೆಳೆದಿರೋ ಯಾರಾದ್ರೂ ಹೀಗೆ ಮಾಡಿದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟುತ್ತೆ. ಟ್ರೈಲರ್ ನಲ್ಲಿ ಸಾಕಷ್ಟು ಡೀಟೇಲ್ಸ್ ಗಳನ್ನ ಮೆಟಫರಿಕಲಿ ವಿಜುವಲಿ ಹೇಳುವಂತಹ ಪ್ರಯತ್ನ ಕಾಣುತ್ತೆ. ಚಕ್ರವ್ಯೂಹ ಅಂತ ಹೇಳಿದಾಗ ಬ್ರೈನ್ ತೋರಿಸಿದ್ದು, ರಾವಣನ ತಲೆ, ಹುಲಿ ವೇಷ ಅಂಡ್ ಪಾಸ್ಟ್ ಅಂತ ತೋರ್ಸೋದಕ್ಕೆ ಯೂಸ್ ಮಾಡಿರುವಂತಹ ಗನ್ಗಳು ಅದ್ಯಾವುದು ಮಾಡರ್ನ್ ಗನ್ಗಳಲ್ಲ, ಬಂದೂಕು. ಇಷ್ಟೇ ಅಲ್ಲದೆ ಹಳೆ ಡಾಕ್ಯುಮೆಂಟ್ಸ್ಗಳು ಎಲ್ಲ ಹಳೆ ದ್ವೇಷನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಈ ಕತೆ 2 ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಸಿನಿಮಾದಲ್ಲಿನ ಪಾತ್ರಗಳ ನಟನೆ, ಆ ಪಾತ್ರಗಳಿಗೆ ಕೊಟ್ಟಿರುವಂತಹ ಪಾತ್ರ ಪೋಷಣೆ ತುಂಬಾ ಡೀಪ್ ಆಗಿದೆ ಅಂತ ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ. ಆ ರಕ್ತ, ಕೊಲೆ, ವಯೋಲೆನ್ಸ್ ಆದಷ್ಟು ರಿಯಲ್ ಆಗಿ ಇಡುವಂತಹ ಪ್ರಯತ್ನ ಕಾಣುತ್ತೆ. ಈ ಚಿತ್ರದಲ್ಲಿ ಪಾರ್ಥ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಬಾಲಾಜಿ ಮನೋಹರ್, ಶ್ವೇತಾ ಪ್ರಸಾದ್, ಹರೀಶ್ ರಾಯ್, ಶಂಕರ್ ಅಶ್ವಥ್ ಮುಂತಾದವರು ಅಭಿನಯಿಸಿದ್ದಾರೆ. ಖಡಕ್ ಆಗಿ ಹೇಳೋದಾದ್ರೆ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಆಗುವಂತಹ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕಿಂತಲೂ ಮೇಲಾಗಿ ಹೊಸ ತಂಡ ಸಿನಿಮಾ ಮೇಲಿನ ಪ್ರೀತಿ, ಹಸಿವು, ಹಾನೆಸ್ಟಿ ಎಲ್ಲವೂ ಈ ಟ್ರೈಲರ್ ಅಲ್ಲಿ ನಮ್ಮ ಮುಂದೆ ಇದೆ. ನಾನು ಹಿಂದಿನ ರಿವ್ಯೂನಲ್ಲಿ ಹೇಳಿದಾಗೆ ಹೊಸಬರ ಚಿತ್ರಗಳಿಗೆ ನಮ್ಮ ಪ್ರೋತ್ಸಾಹ ಇರಲಿ. ಬರೀ ದೊಡ್ಡ ಸಿನಿಮಾಗಳಿಂದ ಇಂಡಸ್ಟ್ರಿ ನಡೆಯಲ್ಲ. ಈ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಂಡು ಟ್ರೈಲರ್ ಇಷ್ಟ ಆದ್ರೆ, ಸಿನಿಮಾ ಚೆನ್ನಾಗಿದ್ರೆ ಅದನ್ನ ತಪ್ಪದೆ ಥಿಯೇಟರ್ಗಳನ್ನೇ ನೋಡುವಂತಹ ಪ್ರಯತ್ನ ಮಾಡೋಣ. ನೀವೇನಾದ್ರೂ ಟ್ರೈಲರ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.